ಒಂದು ಸಣ್ಣ ಹಳ್ಳಿ ಇತ್ತು. ಆ ಹಳ್ಳಿಯ ಹೆಸರು ಹಸಿರುಪುರ. ಹೆಸರು ಹಸಿರಾಗಿದ್ದರೂ ಆ ಹಳ್ಳಿಯ ರೈತರ ಜೀವನ ಅಷ್ಟು ಸುಲಭವಿರಲಿಲ್ಲ. ಮಳೆ ಬಂದರೆ ಬದುಕು, ಮಳೆ ಕೈಕೊಟ್ಟರೆ ಕಣ್ಣೀರು. ಇದೇ ಅಲ್ಲಿನ ರೈತರ ದಿನಚರಿ. ಆ ಹಳ್ಳಿಯಲ್ಲಿ ರಾಮಣ್ಣ ಎಂಬ ಒಬ್ಬ ರೈತ ವಾಸಿಸುತ್ತಿದ್ದ. ಅವನು ಮಧ್ಯವಯಸ್ಸಿನವನಾಗಿದ್ದರೂ ಮುಖದಲ್ಲಿ ಸದಾ ಬಿಸಿಲು, ಮಣ್ಣಿನ ಗುರುತು ಮತ್ತು ಹೊಲದ ದುಡಿಮೆಯ ಛಾಯೆ ಕಾಣಿಸುತ್ತಿತ್ತು. ರಾಮಣ್ಣನಿಗೆ ಕೃಷಿ ಕೇವಲ ವೃತ್ತಿಯಲ್ಲ, ಅದು ಅವನ ಉಸಿರು, ಅವನ ಗೌರವ. ಪ್ರತಿದಿನ ಬೆಳಗಿನ ಜಾವ ಕೋಳಿ ಕೂಗುವ ಮೊದಲೇ ರಾಮಣ್ಣ ಎದ್ದು ಬಿಡುತ್ತಿದ್ದ. ಕೈಯಲ್ಲಿ ಹಳೆಯ ಕೊಡೆ, ತಲೆಯ ಮೇಲೆ ತುಂಡು ಬಟ್ಟೆ ಕಟ್ಟಿಕೊಂಡು ಹೊಲದ ಕಡೆ ನಡೆದು ಹೋಗುತ್ತಿದ್ದ. ಹೊಲಕ್ಕೆ ಕಾಲಿಟ್ಟಾಗ ಅವನು ಮಣ್ಣನ್ನು ಕೈಯಲ್ಲಿ ತೆಗೆದುಕೊಂಡು ನೋಡುತ್ತಿದ್ದ. ನೀನು ನನ್ನ ತಾಯಿ ಎಂದು ಮಣ್ಣಿಗೆ ಮಾತಾಡುತ್ತಿದ್ದ. ಆ ವರ್ಷ ಮಳೆ ಸಮಯಕ್ಕೆ ಬಂದಿರಲಿಲ್ಲ. ಬಿತ್ತನೆಗೆ ಕಾಲ ಹತ್ತಿರವಾಗುತ್ತಿದ್ದರೂ ಆಕಾಶದಲ್ಲಿ ಮೋಡಗಳಿಲ್ಲ. ಊರಿನ ಜನರಲ್ಲಿ ಆತಂಕ ಹೆಚ್ಚಾಗಿತ್ತು. ಕೆಲವರು ಕೃಷಿ ಬಿಟ್ಟು ಬೇರೆ ಕೆಲಸ ಹುಡುಕೋಣ ಎಂದು ಮಾತಾಡುತ್ತಿದ್ದರು. ಆದರೆ ರಾಮಣ್ಣನ ಮನಸ್ಸು ಮಾತ್ರ ಒಪ್ಪುತ್ತಿರಲಿಲ್ಲ. ಮಳೆ ಬರಬಹುದು, ನಂಬಿಕೆ ಬಿಡಬಾರದು ಎಂದು ಅವನು ತನ್ನ ಹೆಂಡತಿ ಲಕ್ಷ್ಮಿಗೆ ಹೇರುತ್ತಿದ್ದ. ಲಕ್ಷ್ಮಿ ಸರಳ ಹೆಣ್ಣು. ಅವಳ ಕಣ್ಣಲ್ಲಿ ಭಯ ಇದ್ದರೂ ಗಂಡನ ನಂಬಿಕೆಗೆ ಅವಳು ಧೈರ್ಯ ನೀಡುತ್ತಿದ್ದಳು. ರಾಮಣ್ಣ ತನ್ನ ಸ್ವಲ್ಪ ಉಳಿತಾಯ ಹಣವನ್ನು ತೆಗೆದುಕೊಂಡು ಬೀಜ ಕೊಂಡ. ಬೀಜ ಬಿತ್ತುವಾಗ ಅವನು ಪ್ರತಿಯೊಂದು ಬೀಜಕ್ಕೂ ಪ್ರಾರ್ಥನೆ ಮಾಡಿದಂತೆ ಮಣ್ಣಿಗೆ ಇಡುತ್ತಿದ್ದ. ನೀನು ಬೆಳೆದು ನಮ್ಮ ಬದುಕಿಗೆ ಬೆಳಕು ಕೊಡಬೇಕು ಎಂದು ಹೇಳುತ್ತಿದ್ದ. ದಿನಗಳು ಕಳೆದವು. ಬಿಸಿಲು ಹೆಚ್ಚಾಯಿತು. ಹೊಲದಲ್ಲಿ ಚಿಗುರು ಕಾಣಿಸಲಿಲ್ಲ. ಕೆಲವರು ರಾಮಣ್ಣನನ್ನು ನೋಡಿ ನಗುತ್ತಿದ್ದರು. ಈ ಕಾಲದಲ್ಲಿ ಕೃಷಿ ಮಾಡೋದು ಮೂರ್ಖತನ ಎಂದು ಟೀಕೆ ಮಾಡುತ್ತಿದ್ದರು. ಆದರೆ ರಾಮಣ್ಣ ಪ್ರತಿದಿನ ಹೊಲಕ್ಕೆ ಹೋಗುವುದನ್ನು ನಿಲ್ಲಿಸಲಿಲ್ಲ. ನೀರು ಕಡಿಮೆಯಾಗಿದ್ದರೂ ಅವನು ಹತ್ತಿರದ ಕೆರೆಯಿಂದ ಬಕೆಟ್ಗಳಲ್ಲಿ ನೀರು ತಂದು ಚಿಕ್ಕ ಚಿಕ್ಕ ಸಸಿಗಳಿಗೆ ಹಾಕುತ್ತಿದ್ದ. ಕೈಯಲ್ಲಿ ಬ್ಲಿಸ್ಟರ್ಗಳು ಬಂದರೂ ಅವನು ಕೈಬಿಡಲಿಲ್ಲ. ಒಂದು ಸಂಜೆ ಆಕಾಶದಲ್ಲಿ ಕಪ್ಪು ಮೋಡಗಳು ಕಾಣಿಸಿಕೊಂಡವು. ಗಾಳಿ ಬೀಸತೊಡಗಿತು. ಹಳ್ಳಿ ಜನ ಎಲ್ಲರೂ ಆಕಾಶದ ಕಡೆ ನೋಡಿದರು. ಮಳೆ ಬರಬಹುದು ಎಂಬ ನಿರೀಕ್ಷೆ ಮೂಡಿತು. ಅದೇ ರಾತ್ರಿ ಭಾರೀ ಮಳೆ ಸುರಿಯಿತು. ಮಣ್ಣಿನ ವಾಸನೆ ಊರನ್ನು ತುಂಬಿತು. ರಾಮಣ್ಣ ಮಳೆಯಲ್ಲೇ ಹೊಲದ ಕಡೆ ಓಡಿದ. ಮಳೆಯ ಹನಿಗಳು ಅವನ ಮುಖದ ಮೇಲೆ ಬೀಳುತ್ತಿದ್ದರೂ ಅವನ ಕಣ್ಣಲ್ಲಿ ಕಣ್ಣೀರು ಮತ್ತು ಸಂತೋಷ ಎರಡೂ ಸೇರಿಕೊಂಡಿದ್ದವು. ಮುಂದಿನ ದಿನಗಳಲ್ಲಿ ಹೊಲದಲ್ಲಿ ಹಸಿರು ಚಿಗುರುಗಳು ಮೂಡಿದವು. ನಿಧಾನವಾಗಿ ಅವು ಗಿಡಗಳಾದವು. ಊರಿನ ಜನರು ಈಗ ರಾಮಣ್ಣನ ಹೊಲದ ಕಡೆ ಆಶ್ಚರ್ಯದಿಂದ ನೋಡತೊಡಗಿದರು. ಕಾಲ ಕಳೆದಂತೆ ಬೆಳೆ ಚೆನ್ನಾಗಿ ಬೆಳೆದಿತು. ಕೊಯ್ಲು ಸಮಯ ಬಂದಾಗ ರಾಮಣ್ಣನ ಹೊಲ ಚಿನ್ನದಂತೆ ಕಂಗೊಳಿಸುತ್ತಿತ್ತು. ಅವನು ಬೆಳೆಯನ್ನು ಕಟಾವು ಮಾಡುವಾಗ ತನ್ನ ಶ್ರಮ, ಸಹನೆ ಮತ್ತು ನಂಬಿಕೆಯ ಫಲವನ್ನು ನೋಡುತ್ತಿದ್ದ. ಆ ವರ್ಷ ರಾಮಣ್ಣಗೆ ಉತ್ತಮ ಬೆಳೆಯಾಯಿತು. ಸಾಲ ತೀರಿಸಿದ. ಮಕ್ಕಳಿಗೆ ಶಾಲೆಗೆ ಬೇಕಾದ ಪುಸ್ತಕಗಳನ್ನು ಕೊಂಡುಕೊಟ್ಟ. ಲಕ್ಷ್ಮಿಯ ಕಣ್ಣಲ್ಲಿ ನೆಮ್ಮದಿ ಮೂಡಿತು. ಒಂದು ದಿನ ಊರಿನ ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳಿಗೆ ಕೇಳಿದರು, ನೀವು ದೊಡ್ಡವರಾದ ಮೇಲೆ ಏನಾಗಬೇಕು? ಕೆಲವರು ಡಾಕ್ಟರ್, ಇಂಜಿನಿಯರ್ ಎಂದು ಹೇಳಿದರು. ರಾಮಣ್ಣನ ಮಗ ರವಿ ಎದ್ದು ನಿಂತು ಹೆಮ್ಮೆಯಿಂದ ಹೇಳಿದ, ನಾನು ರೈತನಾಗಬೇಕು, ನನ್ನಪ್ಪನಂತೆ. ಆ ಮಾತು ಕೇಳಿ ರಾಮಣ್ಣನ ಕಣ್ಣು ತೇವವಾಯಿತು. ಅವನು ಅಂದು ಅರಿತುಕೊಂಡ, ತನ್ನ ಜೀವನದ ಶ್ರಮ ವ್ಯರ್ಥವಾಗಿಲ್ಲ. ರಾಮಣ್ಣನ ಕಥೆ ಊರಿನವರಿಗೊಂದು ಪಾಠವಾಯಿತು. ಕೃಷಿ ಸುಲಭವಲ್ಲ, ಆದರೆ ಅದು ಗೌರವದ ಕೆಲಸ. ಮಣ್ಣನ್ನು ನಂಬಿದವನು ಯಾವತ್ತೂ ಖಾಲಿ ಹಸ್ತನಾಗುವುದಿಲ್ಲ. ಸಂದೇಶ: ರೈತನು ಕೇವಲ ಬೆಳೆ ಬೆಳೆಯುವವನಲ್ಲ, ಅವನು ಸಮಾಜದ ಜೀವಾಳ. ಶ್ರಮ, ಸಹನೆ ಮತ್ತು ನಂಬಿಕೆಯಿದ್ದರೆ ಯಾವ ಕಷ್ಟವೂ ಸೋಲುತ್ತದೆ.